ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಕೆಸಿ ದಾದಾ. ಹಿಂದಿನ ವಿಡಿಯೋದಲ್ಲಿ ಏನ್ ತಿಳ್ಕೊಂಡಿದ್ರಿ ನೀವು? ಇಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ತಿಳ್ಕೊಂಡಿದ್ರಿ, ಹೌದಾ? ಒಂದ್ ಚಾರ್ಜ್ ಅನ್ನ ತಗೊಬಂದಿಟ್ರೆ ಅದ್ರ ಸುತ್ತ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ನ ಒಳಗಡೆ ನೀವು ಬೇರೆ ಯಾವ್ದಾದ್ರು ಒಂದು ಚಾರ್ಜ್ ನ ತಗೊಬಂದ್ರೆ ಆ ಇಲೆಕ್ಟ್ರಿಕ್ ಫೀಲ್ಡ್ ಆ ಬೇರೆ ಚಾರ್ಜ್ ನ ಜೊತೆಗೆ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಮಾಡೋ ಮೂಲಕ ಆ ಬೇರೆ ಚಾರ್ಜ್ ಮೇಲೆ ಫೋರ್ಸ್ ಹಾಕೋ ಕೆಲಸವನ್ನೇ ಮಾಡುತ್ತೆ. ಆಕ್ಚುಲಿ ಆ ಎಲೆಕ್ಟ್ರಿಕ್ ಫೀಲ್ಡ್ ಕೆಲಸ ಏನು? ಬೇರೆ ಚಾರ್ಜಿನ ಮೇಲೆ ಫೋರ್ಸ್ ಅನ್ನ ಹಾಕುವಂಥದ್ದು. ಇವತ್ತು ನಾವು ನೋಡ್ತಾ ಇರೋ ಟಾಪಿಕ್ ಯಾವ್ದು ಗೊತ್ತಾ? ಮೊದಲನೇ ಚಾಪ್ಟರ್ ನ 8ನೇ ಟಾಪಿಕ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ. ಇಲೆಕ್ಟ್ರಿಕ್ ಫೀಲ್ಡ್ ಓಕೆ ಬ್ರೋ, ಎಲ್ಲ ಅರ್ಥ ಆಗಿತ್ತು. ಬಟ್ ಇದು ಏನಿದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಅರೆ ಸಿಂಪಲ್. ಈಗ ನನ್ನ ಹತ್ರ ಒಂದು ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಇದ್ರ ಸುತ್ತ ಏನಿರುತ್ತೆ? ಆಬ್ವಿಯಸ್ಲಿ ಒಂದು ಚಾರ್ಜ್ ಅಂದ ತಕ್ಷಣ ಅದ್ರ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತು. ಬಟ್ ಇದ್ರ ಸುತ್ತ ಕ್ರಿಯೇಟ್ ಆಗಿರೋ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಚಿತ್ರದ ಮೂಲಕ ರಿಪ್ರೆಸೆಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ ಇದ್ರ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ, ಇದನ್ನ ನಿಮ್ಗೆ ಚಿತ್ರ ಬಿಡಿಸಿ ತೋರಿಸ್ಬೇಕು. ಹೆಂಗ್ ಬಿಡಿಸ್ಲಿ? ಆವಾಗ ನಾನು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಯೂಸ್ ಮಾಡ್ಕೋತೀನಿ. ಇದ್ರ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಬಿಡಿಸ್ಬಿಡ್ತೀನಿ. ಓಕೆನಾ? ಇದೊಂದು ಪಾಸಿಟಿವ್ ಚಾರ್ಜ್, ಇದ್ರ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಬಿಡಿಸ್ಬಿಡ್ತೀನಿ. ಓಕೆ, ಸೊ ಇದ್ರ ಸುತ್ತ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಸೂಚಿಸೋದಕ್ಕೋಸ್ಕರ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಯೂಸ್ ಮಾಡ್ಕೋತೀವಿ. ಇಷ್ಟೇ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ಕೆಲಸ ಇಷ್ಟೇ. ಸುತ್ತ ಇರೋ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಚಿತ್ರದ ಮೂಲಕ ರಿಪ್ರೆಸೆಂಟ್ ಮಾಡೋದು. ಸೊ ವಾಟ್ ಆರ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಡಯಾಗ್ರಾಮ್ ನಲ್ಲಿ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಅಷ್ಟೇ ವಿಷಯ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ರಾ ಮಾಡೋದಾರೆ ಸುಮ್ಮನೆ ಬಂದ್ 2 ಲೈನ್ ಹೇಳ್ಬಿಟ್ರೆ ಆಗ್ಲಿಲ್ಲ. ಅದಕ್ಕೆ ಒಂದಿಷ್ಟು ರೂಲ್ಸ್ ಇದಾವೆ. ಆ ರೂಲ್ಸ್ ಎಲ್ಲ ಇಲ್ಲಿ ಬರ್ದಿಟ್ಟಿದ್ದೇನೆ. ಇದನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ರೂಲ್ಸ್ ಗೆ ಪ್ರಾಪರ್ಟೀಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೂಡ ಕರೀತಾರೆ. ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ಕೆಲವೊಮ್ಮೆ 2 ಮಾರ್ಕಿಗೆ, ಇನ್ ಕೆಲವೊಮ್ಮೆ 3 ಮಾರ್ಕಿಗೆಲ್ಲ ಈ ರೀತಿ ಪ್ರಶ್ನೆ ಕೇಳೋದುಂಟು. ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, 2 ಬರೀರಿ, 2 ಮಾರ್ಕ್ಸ್ ಕೇಳ್ತಾರೆ. ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, 3 ಬರೀರಿ, 3 ಮಾರ್ಕಿಗೆ ಕೇಳ್ತಾರೆ. ಆಯ್ತಾ? ಸೊ ಈ ರೀತಿ ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಬರೀತೀರಾ ನೀವು, ನನ್ಗೆ ಗೊತ್ತು. ಆಯ್ತಾ? ಇವಾಗ ಇದು ಎಲ್ಲ ಪಾಯಿಂಟ್ಸ್ ಅನ್ನ ಒಂದೊಂದಾಗಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗುವ. ದೇ ಸ್ಟಾರ್ಟ್ಸ್ ಫ್ರಮ್ ಮೊದಲನೇ ಪ್ರಾಪರ್ಟಿ, ದೇ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಇನ್ ನೆಗೆಟಿವ್ ಚಾರ್ಜ್ ಅಂತೆ. ಸಪೋಸ್ ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ? ಇದರಿಂದ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗುತ್ತೆ. ಓಕೆನಾ? ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗುತ್ತೆ. ಯಾಕೆ ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗುತ್ತೆ? ನಾವು ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಡಿಫೈನ್ ಮಾಡ್ಬೇಕಾದ್ರೆ ಒಂದು ವಿಷಯ ಡಿಫೈನ್ ಮಾಡ್ಕೊಂಡಿದ್ವಿ, ಒಂದು ವಿಷಯ ಹೇಳ್ಕೊಂಡಿದ್ವಿ. ಏನು? ಇಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಮೇಲೆ, ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಮೇಲೆ ಆಕ್ಟ್ ಆಗ್ತಾ ಇರುವಂತ ಫೋರ್ಸ್ ಅಂತ. ಸಪೋಸ್ ಇದೊಂದು ಪಾಸಿಟಿವ್ ಚಾರ್ಜ್ ಅಂತ ಇಟ್ಕೊಳ್ಳಿ. ಇಲ್ಲಿ ನಮ್ಮ ಇನ್ನೊಂದು ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಮೇಲೆ ತಾನೇ ನಾವು ಡಿಫೈನ್ ಮಾಡೋದು. ಇನ್ನೊಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಸೊ ಫೋರ್ಸ್ ಯಾವ ರೀತಿ ಇರುತ್ತೆ? ಈ ರೀತಿಗೆ ಇರುತ್ತೆ. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಆವಾಗ ಈ ರೀತಿ ಇರುತ್ತೆ ತಾನೆ. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದ್ರೆ ಫೋರ್ಸ್ ಯಾವ ರೀತಿ ಇರುತ್ತೆ? ಇಲ್ಲಿರುತ್ತೆ. ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಫೋರ್ಸ್ ಹೆಂಗಿರುತ್ತೆ? ಹಿಂಗಿರುತ್ತೆ. ಈ ಪಾಸಿಟಿವ್ ಚಾರ್ಜ್ ಇನ್ನೊಂದು ಯಾವುದೇ ಪಾಸಿಟಿವ್ ಚಾರ್ಜ್ ತಗೊಬಂದ್ರು ಅದು ಔಟ್ವರ್ಡ್ ಆಗಿ ಫೋರ್ಸ್ ಆಗತ್ತೆ. ಹೌದಾ? ಸೊ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೂಡ ಹೊರಗಡೆಗಿದೆ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ? ದೇ ಎಂಡ್ ಇನ್ ನೆಗೆಟಿವ್ ಚಾರ್ಜ್ ಅಂತ ಹೇಳುತ್ತೆ. ಇದು ಸೇಮ್ ಇದೇ ಒಂದು ಕಾನ್ಸೆಪ್ಟ್ ಮೇಲೆನೆ ಇರೋದು. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಬಂದು ಎಂಡ್ ಆಗುತ್ತೆ? ನೆಗೆಟಿವ್ ಚಾರ್ಜ್ ಇದ್ದಲ್ಲಿ ಬಂದು ಎಂಡ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆನಾ? ಇದೊಂದು ನೆಗೆಟಿವ್ ಚಾರ್ಜ್. ಯಾಕೆ ನೆಗೆಟಿವ್ ಇದ್ದಲ್ಲೇ ಬಂದು ಎಂಡ್ ಆಗುತ್ತೆ ಕೇಳಿದ್ರೆ, ನಾವೇನ್ ಮಾಡ್ತೀವಿ? ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಡಿಫೈನ್ ಮಾಡ್ಕೋಬೇಕಾದ್ರೆ ಒಂದು ಪಾಸಿಟಿವ್ ಚಾರ್ಜ್ ಮೇಲೆ ಯಾವ ರೀತಿ ಫೋರ್ಸ್ ಆಕ್ಟ್ ಆಗ್ತಾ ಇತ್ತು ಅಂತ ನೋಡ್ಕೊಂಡಿದ್ವಿ. ಸೊ ಒಂದು ಪಾಸಿಟಿವ್ ಚಾರ್ಜ್ ಏನಾದ್ರು ಇಲ್ಲಿತ್ತಂದ್ರೆ ಈ ಚಾರ್ಜ್ ಇದನ್ನ ಹೆಂಗ್ ಮಾಡ್ತಿತ್ತು? ಎಳ್ಕೋತಾ ಇತ್ತು. ಅಂದ್ರೆ ಫೋರ್ಸ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಹಾಕ್ತಾ ಇತ್ತು. ಅದೇ ರೀತಿ ಇಲ್ಲಿದ್ರೆ ಈ ಡೈರೆಕ್ಷನ್ ಅಲ್ಲಿ ಆಗ್ತಾ ಇತ್ತು. ಅದೇ ರೀತಿ ಪಾಸಿಟಿವ್ ಚಾರ್ಜ್ ಇಲ್ಲಿದ್ರೆ ಈ ಡೈರೆಕ್ಷನ್ ಅಲ್ಲಿ ಆಗ್ತಾ ಇತ್ತು. ಅದೇ ರೀತಿ ಪಾಸಿಟಿವ್ ಚಾರ್ಜ್ ಇಲ್ಲಿದ್ರೆ ಈ ಡೈರೆಕ್ಷನ್ ಅಲ್ಲಿ ಆಗ್ತಾ ಇತ್ತು. ಯಾವತ್ತು ನೆಗೆಟಿವ್ ಚಾರ್ಜ್ ಇರೋ ಕಡೆಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದು ಸೇರ್ತವೆ. ಓಕೆನಾ? ಸಪೋಸ್ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ. ಈಗ ಇವೆರಡು ಹತ್ತತ್ರ ಇಟ್ಕೊಂಡಿದ್ದೀನಿ. ಓಕೆನಾ? ಇವೆರಡು ಹತ್ತತ್ರ ಇಟ್ಕೊಂಡಿದ್ದೀನಿ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಪಾಸಿಟಿವ್ ಇಂದ ಶುರು ಆಗುತ್ತೆ, ನೆಗೆಟಿವ್ ಇರಲ್ಲಿ ಎಂಡ್ ಆಗುತ್ತೆ. ಪಾಸಿಟಿವ್ ಇಂದ ಶುರು ಆಗುತ್ತೆ, ನೆಗೆಟಿವ್ ಇರಲ್ಲಿ ಎಂಡ್ ಆಗುತ್ತೆ. ಪಾಸಿಟಿವ್ ಇಂದ ಶುರು ಆಗುತ್ತೆ, ನೆಗೆಟಿವ್ ಇರಲ್ಲಿ ಎಂಡ್ ಆಗುತ್ತೆ. ಅದೇ ರೀತಿ ಪಾಸಿಟಿವ್ ಇಂದ ಮತ್ತೆ ಶುರು ಆಗುತ್ತೆ, ಇದು ಬಂದು ಕೊನೆಗೆ ಇಲ್ಲಿ ನೆಗೆಟಿವ್ ಬಂದು ಎಂಡ್ ಆಗುತ್ತೆ. ಇಲ್ಲಿಂದ ಪಾಸಿಟಿವ್ ಶುರು ಆಗುತ್ತೆ, ಇದು ಕೊನೆಗೆ ಇಲ್ಲಿಂದ ಬಂದು ನೆಗೆಟಿವ್ ಬಂದು ಎಂಡ್ ಆಗುತ್ತೆ. ಓಕೆನಾ? ಸೊ ಈ ರೀತಿ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಬರ್ಕೋಬಹುದು. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಇಂದಾನೆ ಶುರು ಆಗ್ಬೇಕು, ನೆಗೆಟಿವ್ ಬಂದೆ ಎಂಡ್ ಆಗ್ಬೇಕು. ಈಗ ನನ್ನ ಪ್ರಶ್ನೆ ಏನಂದ್ರೆ, ಸಪೋಸ್ ಬರೀ ಇಡೀ ಜಗತ್ತಲ್ಲಿ ಒಂದೇ ಪಾಸಿಟಿವ್ ಚಾರ್ಜ್ ಇತ್ತು ಅಂತ ಇಟ್ಕೊಳ್ಳಿ. ಒಂದೇ ಒಂದು ಪಾಸಿಟಿವ್ ಚಾರ್ಜ್. ಓಕೆನಾ? ಒಂದೇ ಪಾಸಿಟಿವ್ ಚಾರ್ಜ್. ಇದರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಹೋಗುತ್ತೆ? ಹಿಂಗೋಗುತ್ತೆ. ಇಲ್ಲಿಂದ ಹಿಂಗೋಗುತ್ತೆ, ಇಲ್ಲಿಂದ ಹಿಂಗೋಗುತ್ತೆ, ಇಲ್ಲಿಂದ ಹಿಂಗೋಗುತ್ತೆ ತಾನೆ, ಹೊರಗಡೆ ಹೋಗುತ್ತೆ. ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತು ಹೊರಗಡೆ ಹೋಗುತ್ತೆ. ಸೊ ಈ ರೀತಿ ಇದ್ದಾಗ ಈ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಎಂಡ್ ಆಗುತ್ತೆ? ಜಗತ್ತಲ್ಲಿರೋದು ಬರೀ ಒಂದೇ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ, ಬರೀ ಒಂದು ಪಾಸಿಟಿವ್ ಚಾರ್ಜ್ ಇದೆ ಇಡೀ ಜಗತ್ತಲ್ಲಿ.
ಆವಾಗ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ, ಆ ರೀತಿ ಇರಲ್ಲ ಆಯ್ತಾ, ಅದು ಕಲ್ಪನೆ ಮಾಡ್ಕೊಳ್ಳಿ, ಜಸ್ಟ್ ಒಂದೇ ಪಾಸಿಟಿವ್ ಚಾರ್ಜ್ ಇದೆ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗಿ ಎಲ್ಲಿಗೆ ಎಂಡ್ ಆಗ್ಬಹುದು, ಎಲ್ಲಿಗಪ್ಪ ಅಂತಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮುಂದಕ್ಕೆ ಹೋಗ್ತಾ ಇನ್ಫಿನಿಟಿಲಿ ಎಂಡ್ ಆಗುತ್ತೆ ಅಂತ ನಾವ್ ಹೇಳ್ತೀವಿ, ತುಂಬಾ ದೂರ ಹೋಗಿ ಎಂಡ್ ಆಗುತ್ತೆ ಅಂತ ನಾವ್ ಹೇಳ್ತೀವಿ. ಓಕೆನಾ, ಈ ಎಲ್ಲ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೂಡ ತುಂಬಾ ದೂರ ಹೋಗಿ ಎಂಡ್ ಆಗುತ್ತೆ, ಇನ್ಫಿನಿಟಿಲಿ ಹೋಗಿ ಎಂಡ್ ಆಗುತ್ತೆ ಅಂತ ಹೇಳ್ತೀವಿ. ಅರೆ ಒಂದ್ ಚಾರ್ಜ್ ಇದ್ರೆ ಅದ್ರ ಇಲೆಕ್ಟ್ರಿಕ್ ಫೀಲ್ಡ್ ಇನ್ಫಿನಿಟಿ ವರೆಗೂ ಇರುತ್ತಾ? ಹಾ ಇರುತ್ತೆ. ಆದ್ರೆ ಚಾರ್ಜ್ ನಿಂದ ದೂರ ಹೋದ ಹಾಗೆಯೂ ಅದರ ಇಂಟೆನ್ಸಿಟಿ, ಅದರ ಸ್ಟ್ರೆಂತ್ ಏನಿದೆಯೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ, ಇನ್ಫಿನಿಟಿ ವರೆಗೂ ಇರುತ್ತೆ, ಬಟ್ ಇನ್ಫಿನಿಟಿಲೇನೋ ಸ್ಟ್ರೆಂತ್ 0 ಆಗುತ್ತೆ. ದೂರ ಹೋಗ್ತಾ ಇದ್ದಂಗೆ ಆ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ಜಾಸ್ತಿ, ಇದು ಚಾರ್ಜ್ ಅಂತಂದ್ರೆ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇತ್ತು, ಇಲ್ಲಿ ಕಮ್ಮಿ ಆಯ್ತು, ಇಲ್ಲಿ ಮತ್ತು ಕಮ್ಮಿ ಆಯ್ತು, ಇಲ್ಲಿ ಮತ್ತು ಕಮ್ಮಿ ಆಯ್ತು, ಇಲ್ಲಿ ಮತ್ತು ಕಮ್ಮಿ ಆಯ್ತು, ಹಿಂಗ್ ಹೋಗ್ತಾ ಇನ್ಫಿನಿಟಿ ಬಂದಾಗ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ 0 ಆಗುತ್ತೆ. ಈ ರೀತಿ ನಾವು ಅನ್ಕೋತೀವಿ ಆಯ್ತಾ. ನೆಕ್ಸ್ಟ್ ಹೋಗೋಣ. ಮತ್ತೊಂದು ವಿಷಯ ನಿಮ್ಗೆ ಇಲ್ಲಿ ಹೇಳ್ಬೇಕು. ಸಪೋಸ್ ನಾನು ಒಂದು ಚಾರ್ಜ್ ತಗೊಂಡಿದ್ದೀನಿ, ಕ್ಯೂ ಅಂತ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಕ್ಯೂ ಅನ್ನುವಂತ ಒಂದು ಚಾರ್ಜ್ ತಗೊಂಡಿದ್ದೀನಿ, ಪಾಸಿಟಿವ್ ಚಾರ್ಜ್ ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಕ್ಯೂ ಅನ್ನುವಂತ ಪಾಸಿಟಿವ್ ಚಾರ್ಜ್ಗೆ ಈ ರೀತಿ 4 ಕೊಟ್ಟನಪ್ಪ, 4 ಬಾಣ ಬಿಡಿಸಿದ್ನಪ್ಪ. ಸಪೋಸ್ ನನಗೆ 2Q ಚಾರ್ಜ್ ಅನ್ನ ಬಿಡಿಸ್ಬೇಕಾಯ್ತು, 2Q ಚಾರ್ಜ್ ಅನ್ನ ಬಿಡಿಸ್ಬೇಕಾಯ್ತು. ಆವಾಗ ಇದಕ್ಕೆ 4 ಬಾಣ ಕೊಟ್ಟೆಲ್ಲ, ಈ ಚಾರ್ಜ್ ಇದ್ರ ಡಬಲ್ ಇದೆ, ಇದು ಪಾಸಿಟಿವ್, ಬಟ್ ಇದೇನಿದೆ ಇದು ಡಬಲ್ ಇದೆ, ಇದಕ್ಕಿಂತ 2 ಪಟ್ಟಿದೆ. ಸೊ ಇದಕ್ಕೆ 4 ಬಾಣ ಬಿಡಿಸಿದ್ದೀನಿ ಅಂದ್ರೆ ಇದಕ್ಕೆ ನಾನು 8 ಬಾಣ ಬಿಡಿಸ್ಬೇಕು. ಓಕೆನಾ, ಇದಕ್ಕೆ ಎಷ್ಟು ಬಿಡಿಸ್ಬೇಕು? 8 ಬಿಡಿಸ್ಬೇಕು. ಈ ರೀತಿ ಈಗ ಸಪೋಸ್ ನಾನು ಇದಕ್ಕೆ 2 ಬಿಡಿಸ್ಕೊಂಡ್ರೆ ಇದಕ್ಕೆ 4 ಬಿಡಿಸ್ತಿದೆ, ಗೊತ್ತಾಯ್ತಾ? ಆ ರೀತಿ ನಾವು ಹೇಗ್ ತಗೋತೀವೋ ಹಾಗೆ. ಓಕೆ, ಬಟ್ ನೀವು ಮ್ಯಾಗ್ನಿಟ್ಯೂಡ್ ಪ್ರಕಾರ ಬಿಡಿಸ್ಬೇಕು. ಇದಕ್ಕೆ 1 ಬಿಡಿಸಿದ್ರೆ ಇದಕ್ಕೆ 2 ಬಿಡಿಸ್ಬೇಕು, ಇದಕ್ಕೆ 8 ಬಿಡಿಸಿದ್ರೆ ಇದಕ್ಕೆ 16 ಬಿಡಿಸ್ಬೇಕು, ಆ ರೀತಿ. ಓಕೆನಾ, ಇವಾಗ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ದೇ ಡೂ ನಾಟ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಇದೆ. ಓಕೆನಾ, ಕ್ಲೋಸ್ಡ್ ಲೂಪ್ ಅಂದ್ರೆ ಏನು? ಸಪೋಸ್ ಇದು ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇದೆ. ಯಾವ ರೀತಿ ಬರುತ್ತಪ್ಪ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಪಾಸಿಟಿವ್ ಇಂದ ನೆಗೆಟಿವ್, ಇದು ಕೂಡ ಪಾಸಿಟಿವ್ ಇಂದ ನೆಗೆಟಿವ್, ಇದು ಕೂಡ ಪಾಸಿಟಿವ್ ಇಂದ ನೆಗೆಟಿವ್, ಹೌದಾ? ಇಲ್ಲಿ ಕ್ಲೋಸ್ಡ್ ಲೂಪ್ ಎಲ್ಲಾದ್ರೂ ಆಯ್ತಾ? ಕ್ಲೋಸ್ಡ್ ಲೂಪ್ ಅಂತಂದ್ರೆ ಏನು? ಒಂದ್ ರೌಂಡ್ ಈ ರೀತಿ ರೌಂಡ್ ಹೊಡಿತಾ ಇರ್ಬೇಕು, ಇದು ಕ್ಲೋಸ್ಡ್ ಲೂಪ್. ಹಿಂಗ್ ಹೋದ್ರೆ ವಾಪಸ್ ಹಿಂಗೆ ಬರ್ಬೇಕು, ಹೌದಾ? ಹಿಂಗ್ ಹೋದ್ರೆ ವಾಪಸ್ ಹಿಂಗೆ ಬರ್ಬೇಕು, ಹಿಂಗ್ ಹೋದ್ರೆ ವಾಪಸ್ ಹಿಂಗೆ ಬರ್ಬೇಕು, ಇದು ಕ್ಲೋಸ್ಡ್ ಲೂಪ್. ಇಲ್ಲಿ ಎಲ್ಲಾದ್ರೂ ಕ್ಲೋಸ್ಡ್ ಲೂಪ್ ಅನ್ನೋ ಕ್ರಿಯೇಟ್ ಆಗಿದ್ಯಾ? ಇಲ್ಲ ತಾನೆ. ಹಿಂಗ್ ಹೋಗಿದೆ ಬಟ್ ವಾಪಸ್ ಹಿಂಗ್ ಬಂದಿಲ್ಲ, ಅದು ಹಿಂಗ್ ಹೋಗಿದೆ ಮತ್ ಇಲ್ಲೂ ವಾಪಸ್ ಹಿಂಗೆ ಹೋಗಿದೆ. ಸೊ ಇಲ್ಲೆಲ್ಲೂ ಕ್ಲೋಸ್ಡ್ ಲೂಪ್ ಚಕ್ಕರ್ ಹೊಡಿತಾ ಇರೋದು ನಡೆಯಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ, ಇಟ್ಸ್ ಡೈರೆಕ್ಷನ್ ರಿಪ್ರೆಸೆಂಟ್ಸ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತಾರೆ. ಸಪೋಸ್ ಇದೇ ರೀತಿ ಸೇಮ್ ಡಯಾಗ್ರಾಮ್ ತಗೊಳ್ಳಿ, ಯಾವಾಗ ಬಿಡಿಸಿದ ಡಯಾಗ್ರಾಮ್. ಓಕೆನಾ, ಸೊ ಇದನ್ನ ತಗೊಳ್ಳಿ. ನೀವು ಇದನ್ನ ತಕೊಂಡ್ರೆ ಈಗ ನಿಮ್ಗೆ ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಹೆಂಗಿದೆ ಅಂತ ನೋಡ್ಬೇಕು. ಹೆಂಗಿದೆ ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ರೀತಿ ಹೋಗ್ತಾ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಏನು? ಇದು. ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಏನು? ಇದು. ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಏನು? ಇದು. ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಏನು? ಇದು. ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಏನು? ಇದು. ಸೊ ಅದಕ್ಕೊಂದು ಟ್ಯಾಂಜೆಂಟ್ ಹೇಳ್ಕೊಂಡ್ಬಿಟ್ರೆ ನಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಬರೀ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನು ನೋಡಿದ್ರೆ ಆ ಜಾಗದಲ್ಲಿರುವಂತಹ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಏನು ಅನ್ನೋದು ಗೊತ್ತಾಗುತ್ತೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಬರೋಣ. ದೇ ನೆವರ್ ಇಂಟರ್ಸೆಕ್ಟ್. 2 ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತಿಗೂ ಈ ರೀತಿಯಾಗಿ ಇಂಟರ್ಸೆಕ್ಟ್ ಆಗುಲ್ಲ, ಈ ರೀತಿಯಾಗಿ ಜಾಯಿಂಟ್ ಆಗುದಿಲ್ಲ ಅಂತ ಹೇಳುತ್ತೆ. ಯಾಕೆ? ಸಪೋಸ್ 2 ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ರೀತಿ ಜಾಯಿಂಟ್ ಆಯ್ತು ಅಂತ ಇಟ್ಕೊಳ್ರಪ್ಪ, ಆವಾಗ ಈ ಜಾಗದಲ್ಲಿರೋ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನು ನೀವು ಹೇಗೆ ಹೇಳ್ತೀರಾ? ಈ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ತೆಗಿರಿ, ಹೀಗ್ ಬರುತ್ತೆ, ಹೌದಾ? ಕನ್ಫ್ಯೂಷನ್ ಇಲ್ಲ. ಈ ಪಾಯಿಂಟ್ ಅಲ್ಲಿ ತೆಗಿರಿ, ಹಿಂಗ್ ಬರುತ್ತೆ ಡೈರೆಕ್ಷನ್. ಈ ಪಾಯಿಂಟ್ ಅಲ್ಲಿ ತೆಗಿರಿ, ಹಿಂಗ್ ಬರುತ್ತೆ ಡೈರೆಕ್ಷನ್, ಹೌದಾ? ಕನ್ಫ್ಯೂಷನ್ ಎಲ್ಲೂ ಇಲ್ಲ. ಬಟ್ ಈ ಪಾಯಿಂಟ್ ತೆಗಿಲಿಕ್ಕೆ ಹೋದ್ರೆ ಅದಕ್ಕೆ ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಹಿಂಗಿದೆಯೋ ಅಥವಾ ಹಿಂಗಿದೆಯೋ ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಇಲೆಕ್ಟ್ರಿಕ್ ಫೀಲ್ಡ್ಸ್ ಯಾವತ್ತೂ ಇಂಟರ್ಸೆಕ್ಟ್ ಆಗೋದಿಲ್ಲ. ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತೂ ಇಂಟರ್ಸೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಬರೋಣ. ದೇ ಕಾಂಟ್ ಟೇಕ್ ಶಾರ್ಪ್ ಟರ್ನ್ಸ್. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗೆ ಇರಬಹುದು, ಓಕೆನಾ, ಅಥವಾ ಹೀಗೆ ಇರಬಹುದು. ಆದ್ರೆ ಈ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತೂ ಶಾರ್ಪ್ ಕಟ್ ತಗೊಳ್ಳಲ್ಲ, ಈ ರೀತಿ ಶಾರ್ಪ್ ಟರ್ನ್ ಹೊಡೆಯುವುದಿಲ್ಲ, ಆಯ್ತಾ? ಸ್ಮೂತ್ ಆಗಿ ಟರ್ನ್ ಹೊಡೆಯುತ್ತೆ, ಸ್ಮೂತ್ ಆಗಿ ಟರ್ನ್ ಹೊಡೆಯುತ್ತೆ, ಈ ರೀತಿಯಾಗಿ ಶಾರ್ಪ್ ಟರ್ನ್ ಹೊಡೆಯೋದಿಲ್ಲ. ಓಕೆ, ಸೊ ಇದು ಅದರ ಅರ್ಥ. ನೆಕ್ಸ್ಟ್ ಹೋಗೋಣ. ಡೆನ್ಸಿಟಿ. ಹತ್ತತ್ರ ಇರೋ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ ಅಲ್ಲಿ ಇಂಟೆನ್ಸಿಟಿ ಅಥವಾ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅರ್ಥ. ಈಗ 2 ಕಡೆ ನಾನು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬಿಡಿಸ್ಕೋತೇನೆ. ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ, ನಿಮ್ಗೆ ವಾಕ್ಯ ಓದ್ದಾಗೆ ಅರ್ಥ ಆಗತ್ತೆ ಅನ್ನೋ ನನಗೆ ಗೊತ್ತು. ಆದ್ರೂ ಸುಮ್ನೆ ಒಂದ್ಸಲ ಬಿಡಿಸ್ಕೋತಾ ಇದೀನಿ. ಈಗ ಇಲ್ಲಿ ನೋಡಿ, ತುಂಬಾ ಹತ್ತತ್ರ ಇರೋ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬಿಡಿಸ್ಕೊಂಡಿದ್ದೇನೆ. ಈ ಕಡೆಗೆ ತುಂಬಾ ದೂರದಲ್ಲಿ ಇರುವಂತಹ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬಿಡಿಸ್ಕೊಂಡಿದ್ದೇನೆ. ಓಕೆನಾ, ಈ ಜಾಗದಲ್ಲಿ ತುಂಬಾ ಹತ್ತತ್ರ ಇದೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ತುಂಬಾ ಡೆನ್ಸ್ಡ್ ಆಗಿದಾವೆ, ತುಂಬಾ ಹತ್ತತ್ರ ಇದಾವೆ ಅಂತಂದ್ರೆ ಈ ಜಾಗದಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ನ ಸ್ಟ್ರೆಂತ್ ಜಾಸ್ತಿ ಇರುತ್ತೆ.
ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಳ್ಳಿ, ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ನ ಸ್ಟ್ರೆಂತ್ ಇದಕ್ಕಿಂತ ಕಮ್ಮಿ ಇರುತ್ತೆ. ಯಾಕೆ? ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತುಂಬಾ ಹತ್ತತ್ರ ಇದಾವೆ, ತುಂಬಾ ಡೆನ್ಸ್ಡ್ ಆಗಿದಾವೆ. ಇಲ್ಲಿ ಆ ರೀತಿ ಡೆನ್ಸ್ಡ್ ಆಗಿಲ್ಲ, ದೂರ ದೂರ ಇದಾವೆ. ದೂರ ದೂರ ಇದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕಮ್ಮಿ ಅಂತ ಅರ್ಥ, ಹತ್ತತ್ರ ಇದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ನ ಸ್ಟ್ರೆಂತ್ ಜಾಸ್ತಿ ಅಂತ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ಬರೋಣ. ದೇ ಎಂಟರ್ ಆರ್ ಎಕ್ಸಿಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಪರ್ಪೆಂಡಿಕ್ಯುಲರ್ಲಿ ಅಂತಂದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತಂದ್ರೆ ಏನು ನಿಮ್ಗದು ಈಗ ಬೇಡ, ಯಾಕಂದ್ರೆ ನೀವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಗ್ಗೆ ನೀವು ನೆಕ್ಸ್ಟ್ ಚಾಪ್ಟರ್ ನಲ್ಲಿ ತಿಳ್ಕೊತೀರ. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ತಗೊಂಡು ಹೋಗ್ತೀನಿ. ಓಕೆನಾ? ನೀವು ಯಾವ್ದೋ ಒಂದು ಮೆಟಲ್ ಶೀಟ್ ತಗೊಳ್ಳಿ. ಓಕೆ, ಯಾವ್ದೋ ಒಂದು ಮೆಟಲ್ ಶೀಟ್ ತಗೊಳ್ಳಿ, ಅಥವಾ ಕಂಡಕ್ಟಿಂಗ್ ಮೆಟಲ್ ನ ಒಂದು ಬಾಲ್ ತಗೊಳ್ಳಿ. ಓಕೆ, ಮೆಟಲ್ ನ ಬಾಲ್, ಈ ರೀತಿ ಮೆಟಲ್ ಇಂದ ಶೀಟು, ಮೆಟಲ್ ಇನ್ ಬಾಲು, ಇವೆಲ್ಲ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗಳಿಗೆ ಇರುವಂತ ಎಕ್ಸಾಂಪಲ್ಸ್. ಓಕೆನಾ? ಜಸ್ಟ್ ನೀವೀಗ ಎಕ್ಸಾಂಪಲ್ ತಗೊಳ್ಳಿ. ಈಗ ಒಂದು ಶೀಟ್ ತಗೊಂಡೆ, ಮೆಟಲ್ ಶೀಟ್ ತಗೊಂಡೆ, ಅಥವಾ ಒಂದು ಮೆಟಲ್ ಇನ್ ಬಾಲ್ ತಗೊಂಡೆ ಅಂತಂದ್ರೆ ಅದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸದ್ಯಕ್ಕೆ ಇಷ್ಟೇ ತಿಳ್ಕೊಳ್ಳಿ. ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಗ್ಗೆ ನೀವು ಮುಂದಕ್ಕೆ ತಿಳ್ಕೊತೀರಾ. ಆದ್ರೆ ನೀವು ತಿಳ್ಕೊಳ್ಬೇಕಾಗಿರೋ ಮೇನ್ ವಿಷಯ ಏನು? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತಿದ್ರು ಒಂದು ಈಕ್ವಿಪೊಟೆನ್ಷಿಯಲ್ ಅನ್ನ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆಗತ್ತೆ ಅಂತ. ಓಕೆನಾ? ಸಪೋಸ್ ಇಲ್ಲೊಂದು ಬಾಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಈ ಬಾಕ್ಸ್ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಹೋಗ್ಬೇಕು. ಆ ಇಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಎಂಟರ್ ಆಗೋದಕ್ಕಾಗಲ್ಲ. ಯಾಕೆ? ಇದು 90 ಡಿಗ್ರಿ ಅಲ್ಲ. ಯಾವತ್ತು 90 ಡಿಗ್ರಿಲೇ ಎಂಟರ್ ಆಗ್ಬೇಕದು, ಈ ರೀತಿ. ಓಕೆನಾ? ಈ ರೀತಿ ಅದು ಎಂಟರ್ ಆಗ್ಬೋದು. ಅಥವಾ ಎಕ್ಸಿಟ್ ಆಗ್ಬೇಕಾದ್ರೂ ಹಂಗೆ, ಈ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಎಕ್ಸಿಟ್ ಆಗ್ಬೇಕಾದ್ರೆ ಇದೇ ರೀತಿಲಿ 90 ಡಿಗ್ರಿಲಿ ಎಕ್ಸಿಟ್ ಆಗ್ಬೇಕು. ಎಕ್ಸಿಟ್ ಆಗುವಂತ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ರೀತಿಲಿ ಎಕ್ಸಿಟ್ ಆಗಕ್ಕಾಗಲ್ಲ, ಈ ರೀತಿ ಎಕ್ಸಿಟ್ ಆಗಕ್ಕಾಗಲ್ಲ. 90 ಡಿಗ್ರಿಲೇ ಪರ್ಪೆಂಡಿಕ್ಯುಲರ್ ಆಗಿ ಅದು ಎಂಟರ್ ಆಗ್ಬೇಕು ಅಥವಾ ಎಕ್ಸಿಟ್ ಆಗ್ಬೇಕು. ಓಕೆನಾ? ಇಷ್ಟು ರೂಲ್ಸ್ ಇದೆ. ಈಗ ಇಷ್ಟು ರೂಲ್ಸ್ ತಿಳ್ಕೊಂಡಿದ್ರೆ, ಎಲ್ಲ ತಿಳ್ಕೊಂಡಿದ್ರೆ, ಇಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಒಂದಿಷ್ಟು ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡ್ಕೊತಾ ಹೋಗೋಣ. ಇವಾಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಳ್ಳುವಂತ ಟೈಮ್ ಆಯ್ತಾ. ಮೊದಲನೇ ಪ್ರಶ್ನೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ಅಂತ ಕೇಳಿದ್ದಾರೆ. ಯಾವುದ್ರ ಬಗ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂತ. ಆಪ್ಷನ್ ಎ ನಲ್ಲಿದೆ ಫೀಲ್ಡ್ ಸ್ಟ್ರೆಂತ್. ಹೌದು, ಫೀಲ್ಡ್ ಸ್ಟ್ರೆಂತ್ ಅನ್ನ ಪ್ರೊವೈಡ್ ಮಾಡುತ್ತೆ. ಯಾಕೆ? ಜಾಸ್ತಿ ಡೆನ್ಸ್ ಹತ್ತತ್ರ ಇರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರೆ ಅಲ್ಲಿ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಅಂತ ಅರ್ಥ, ದೂರ ದೂರ ಇದ್ರೆ ಫೀಲ್ಡ್ ಸ್ಟ್ರೆಂತ್ ಕಮ್ಮಿ ಅಂತ ಅರ್ಥ. ಸೊ ಒಂದನೇ ಆಪ್ಷನ್ ಅಂತೂ ಕರೆಕ್ಟ್. ಎರಡನೇ ನೋಡಿ, ಡೈರೆಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತಾ? ಹೌದು. ಯಾವ ಡೈರೆಕ್ಷನ್ ಅಂತ ನಾವು ಪ್ರತಿ ಪಾಯಿಂಟ್ ಅಲ್ಲಿ ಕೂಡ ಕಂಡು ಹಿಡಿಬಹುದು. ನೆಕ್ಸ್ಟ್, ನೇಚರ್ ಆಫ್ ದ ಚಾರ್ಜ್, ಇದನ್ನ ಪ್ರೊವೈಡ್ ಮಾಡುತ್ತಾ? ಹೌದು. ಪಾಸಿಟಿವ್ ಚಾರ್ಜ್ ಇದ್ರೆ ಪಾಸಿಟಿವ್ ನಿಂದ ಹೊರಗಡೆ ಹೋಗ್ತಾ ಇರುತ್ತೆ ಇಲೆಕ್ಟ್ರಿಕ್ ಫೀಲ್ಡ್. ಸೊ ಯಾವುದೋ ಒಂದು ಚಾರ್ಜ್ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಏನರ್ಥ? ಆ ಚಾರ್ಜ್ ಪಾಸಿಟಿವ್ ಅಂತ ಅರ್ಥ. ಸೊ ಈ ರೀತಿಯಾಗಿ ನಾವು ನೇಚರ್ ಆಫ್ ಚಾರ್ಜ್ ಅನ್ನು ಕೂಡ ಬರೀ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡೋದ್ರ ಮೂಲಕವೇ ಕಂಡು ಹಿಡಿಬಹುದು. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗ್ಬೇಕಾಯ್ತು? ಆಲ್ ಆಫ್ ದೀಸ್ ಅನ್ನೋದು ಕರೆಕ್ಟ್ ಆಗ್ಬೇಕಾಯ್ತು. ಮುಂದಿನ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಫಿಗರ್ಸ್ ರಿಪ್ರೆಸೆಂಟ್ ದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಅ ಸಿಂಗಲ್ ಪಾಸಿಟಿವ್ ಚಾರ್ಜ್? ಸಿಂಗಲ್ ಪಾಸಿಟಿವ್ ಚಾರ್ಜ್ ಇದ್ರೆ ಯಾವ ರೀತಿ ಬರುತ್ತೆ? ಸಿಂಗಲ್ ಪಾಸಿಟಿವ್ ಚಾರ್ಜ್ ಇದ್ರೆ ಫೀಲ್ಡ್ ಲೈನ್ಸ್ ಈ ರೀತಿಯಾಗಿ ಬರುತ್ತೆ. ಹೌದಾ? ಚಾರ್ಜ್ ಇಂದ ಹೊರಗಡೆ ಹೋಗ್ತಾ ಇರುತ್ತೆ. ಎಲ್ಲಿದೆ ಅದು? ಆಪ್ಷನ್ ಎ ನಲ್ಲಿದೆ. ಹೌದಾ? ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಫಿಗರ್ ರಿಪ್ರೆಸೆಂಟ್ ದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಅ ಸಿಂಗಲ್ ನೆಗೆಟಿವ್ ಚಾರ್ಜ್ ಅಂತ ಕೇಳಿದ್ದಾರೆ. ನೆಗೆಟಿವ್ ಚಾರ್ಜ್ ಇನ್ ಕೇಸ್ ನಲ್ಲಿ ಏನಾಗುತ್ತೆ? ಈ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಬರ್ತಾ ಇರುತ್ತೆ. ಸೇಮ್ ಡಯಾಗ್ರಾಮ್ ಸೇಮ್ ಇರುತ್ತೆ, ಬಟ್ ಒಳಗಡೆ ಬರ್ತಾ ಇರುತ್ತೆ. ಸೊ ಇಲ್ಲಿ ಕೂಡ ಆಪ್ಷನ್ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್. ಓಕೆನಾ? ಬಿ ನಲ್ಲಿ ಒಳಗಡೆ ಬರ್ತಾ ಇದೆ ತಾನೆ. ಸೊ ನೆಗೆಟಿವ್ ಇರೋಲ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಹೋಗಿ, ವಿಚ್ ಆಫ್ ದ ಫಾಲೋವಿಂಗ್ ಫಿಗರ್ಸ್ ಕರೆಕ್ಟ್ಲಿ ಶೋಸ್ ಟಾಪ್ ವ್ಯೂ ಆಫ್ ಸ್ಕೆಚ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಅ ಯೂನಿಫಾರ್ಮ್ಲಿ ಚಾರ್ಜ್ಡ್ ಹಾಲೋ ಸಿಲಿಂಡರ್ ಆಸ್ ಶೋನ್ ಇನ್ ದ ಫಿಗರ್. ಒಂದು ಹಾಲೋ ಸಿಲಿಂಡರ್ ಇದೆ ಅಂತೆ, ಖಾಲಿ ಸಿಲಿಂಡರ್ ಇದೆ ಅಂತೆ. ಅದರ ಟಾಪ್ ವ್ಯೂ ಅನ್ನ ಕೇಳ್ತಾ ಇದೆ. ಆ ಸಿಲಿಂಡರ್ ಯಾವ ರೀತಿ ಚಾರ್ಜಡ್ ಆಗಿದೆ? ಪಾಸಿಟಿವ್ಲಿ ಚಾರ್ಜಡ್ ಆಗಿದೆ. ಸೊ ಅದರ ಟಾಪ್ ವ್ಯೂ ಹೇಗಿರ್ಬೇಕಾಯ್ತು? ಈ ಸಿಲಿಂಡರ್ ಅನ್ನ ಮೇಲಿಂದ ನೋಡಿದಾಗ ಯಾವ ರೀತಿ ಕಾಣಬೇಕಾಯ್ತು? ಮೇಲಿಂದ ನೋಡಿದಾಗ ಸಿಂಪ್ಲಿ ಒಂದು ಸರ್ಕಲ್ ರೀತಿಲಿ ಕಾಣಬೇಕಾಯ್ತು. ಹೌದಾ? ಸೊ ಹಾಲೋ ಅಂತಂದ್ರೆ ಮಿಡ್ಲ್ ಅಲ್ಲಿ ಖಾಲಿ ಇರುತ್ತೆ, ಆ ಲೆಕ್ಕದಲ್ಲಿ ಇರ್ಬೇಕಾಯ್ತು. ಸೊ ಇದ್ರ ಸುತ್ತ ಏನಿರುತ್ತೆ? ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಸೊ ಇದ್ರ ಸುತ್ತ ಏನಿರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಬರ್ಬೇಕಾಯ್ತು? ಆಬ್ವಿಯಸ್ಲಿ ಸಿಂಗಲ್ ಚಾರ್ಜ್ ಇದ್ದಾಗ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿ ಬರ್ಬೇಕಾಯ್ತು. ಓಕೆನಾ? ಈ ರೀತಿಯಾಗಿ ಬರುತ್ತೆ. ಸೊ ಎಲ್ಲಿದೆ ಆಪ್ಷನ್? ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಕರೆಕ್ಟ್ ಇಲ್ಲಿ. ಓಕೆನಾ? ಆಪ್ಷನ್ ಡಿ ನಲ್ಲಿ ನೋಡಿ, ಒಂದ್ ಸ್ವಲ್ಪ ಲೈನ್ ಒಳಗಡೆ ಬರ್ತಾ ಇರೋ ತರ ಇದೆ, ಒಂದ್ ಸ್ವಲ್ಪ ಲೈನ್ ಹೊರಗಡೆ ಹೋಗ್ತಾ ಇರೋ ತರ ಇದೆ. ಈ ರೀತಿ ಆಗಕ್ ಚಾನ್ಸ್ ಇದೆಯಾ? ಇಲ್ಲ ತಾನೆ. ಆಪ್ಷನ್ ಸಿ ನೋಡಿ, ಸಿ ನಲ್ಲಂತೂ ಮಜಾ ಕೊಟ್ಟಿದ್ದಾರೆ, ಕ್ಲೋಸ್ಡ್ ಲೂಪ್ ಅನ್ನು ಕೊಟ್ಟಿದ್ದಾರೆ. ಕ್ಲೋಸ್ಡ್ ಲೂಪ್ ಈ ರೀತಿ ಸುತ್ತಾಗ್ತಾ ಇರೋ ಲೂಪ್ಸ್ ಅನ್ನು ಕೊಟ್ಟಿದ್ದಾರೆ. ಇಟ್ಸ್ ಆಲ್ಸೋ ಇಂಪಾಸಿಬಲ್. ಹೌದಾನೆ? ಸೊ ಆಪ್ಷನ್ ಸಿ ಗೆ ಎಲ್ಲ ಆಗೋದಿಲ್ಲ. ಆಪ್ಷನ್ ಎ ನಲ್ಲಂತೂ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ನಮ್ದು ಪಾಸಿಟಿವ್ಲಿ ಚಾರ್ಜೆಡ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ಬೇಕಿತ್ತು. ಹೀಗಾಗಿ ಆಪ್ಷನ್ ಬಿ ಮಾತ್ರ ಕರೆಕ್ಟ್. ನೆಕ್ಸ್ಟ್ ಹೋಗಿ, ಇನ್ ದ
ದ ಫಿಗರ್ ಬಿಲೋ ಶೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಟೂ ಪಾಸಿಟಿವ್ ಚಾರ್ಜಸ್. ಎರಡು ಪಾಸಿಟಿವ್ ಚಾರ್ಜಸ್ ಇದೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ. ದ ಮ್ಯಾಗ್ನಿಟ್ಯೂಡ್ EA, EB and EC of the electric field lines at point A, B and C respectively related. ಅಂದ್ರೆ A ಅನ್ನೋ ಒಂದು ಪಾಯಿಂಟ್ ಇದೆ, ಇಲ್ಲಿ A ಅನ್ನೋ ಒಂದು ಪಾಯಿಂಟ್ ಇದೆ, ಇಲ್ಲಿ B ಅನ್ನೋ ಒಂದು ಪಾಯಿಂಟ್ ಇದೆ, ಇಲ್ಲಿ C ಅನ್ನೋ ಒಂದು ಪಾಯಿಂಟ್ ಇದೆ. ಸೊ ಎಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಕಮ್ಮಿ ಇದೆ ಅಂತ ನಾವು ನೋಡಿ ಹೇಳ್ಬೇಕಷ್ಟೇ. ಸೊ ಆಬ್ವಿಯಸ್ಲಿ ಎಲ್ಲಕ್ಕಿಂತ ಕಮ್ಮಿ ಇರೋದು ಎಲ್ಲಿ? ಎಲ್ಲಕ್ಕಿಂತ ಕಮ್ಮಿ ಇರೋದು ಪಾಯಿಂಟ್ ಸಿ ನಲ್ಲಿ. ಓಕೆನಾ? ಸಿ ನಲ್ಲಿ ಎಲ್ಲಕ್ಕಿಂತ ಕಮ್ಮಿ ಇರುತ್ತೆ. ಯಾಕೆ? ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸಿ ಪಾಯಿಂಟ್ ನಿಂದ ತುಂಬಾ ದೂರದಿಂದ ಹೋಗಿದಾವೆ. ಸೊ ಸಿ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಕ್ಕಿಂತ ಕಮ್ಮಿ ಇರುತ್ತೆ. ಸಿ ಬಿಟ್ರೆ ಯಾವ್ದ್ರಲ್ಲಿ ಕಮ್ಮಿ ಇರ್ಬೇಕಾಯ್ತು? ಎ ನಲ್ಲಿ ಕಮ್ಮಿ ಇರ್ಬೇಕಾಯ್ತು, ಬಿ ನಲ್ಲಿ ಕಮ್ಮಿ ಇರ್ಬೇಕಾಯ್ತು. ನೋಡಿ, ಎ ಅಂತ ಕನ್ಸಿಡರ್ ಮಾಡಿದ್ರೆ ಎ ನಲ್ಲಿ ಹತ್ತತ್ರ ಹೋಗಿದ್ದಾವೆ ಈ ಎರಡು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್, ತುಂಬಾ ಹತ್ತತ್ರದಿಂದ ಹೋಗಿದೆ. ಬಟ್ ಬಿ ನಲ್ಲಿ ಒಂದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇಲ್ಲಿಂದ ಹೋಗಿದೆ, ಇನ್ನೊಂದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಷ್ಟು ದೂರಿಂದ ಹೋಗಿದೆ. ಸೊ ಎಲ್ಲಿ ಜಾಸ್ತಿ ಹತ್ರ ಇದೆ? ಎ ನಲ್ಲಿ ಜಾಸ್ತಿ ಇದೆ. ಎ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಎಲ್ಲಕ್ಕಿಂತ ಜಾಸ್ತಿ ಇರ್ಬೇಕಾಯ್ತು, ಸಿ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಎಲ್ಲಕ್ಕಿಂತ ಕಮ್ಮಿ ಇರ್ಬೇಕಾಯ್ತು. ಆ ರೀತಿ ಆಪ್ಷನ್ ಎಲ್ಲಿದೆ? ಆಪ್ಷನ್ ಎ ನಲ್ಲಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಫಿಗರ್ ಶೋಸ್ ದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ 3 ಪಾಯಿಂಟ್ ಚಾರ್ಜಸ್. ಓಕೆ, ಈ ಒಂದು ಚಿತ್ರ ಇದೆಯಲ್ವಾ, ಇಲ್ಲಿ 3 ಪಾಸಿಟಿವ್ ಚಾರ್ಜಸ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲ, 3 ಪಾಯಿಂಟ್ ಚಾರ್ಜಸ್ ಬಗ್ಗೆ ಕೊಟ್ಟಿದ್ದಾರೆ. ಪಾಸಿಟಿವ್ ಅಂತ ಹೇಳಿಲ್ಲ, 3 ಚಾರ್ಜಸ್ ಬಗ್ಗೆ ಕೊಟ್ಟಿದ್ದಾರೆ. ಆಯ್ತಾ? ಒಂದು ಎ ಚಾರ್ಜ್, ಮತ್ತೊಂದು ಬಿ ಚಾರ್ಜ್, ಮತ್ತೊಂದು ಸಿ ಚಾರ್ಜ್. ಇದರಲ್ಲಿ ಅವ್ರು ಕೇಳ್ತಾ ಇರೋದಂತಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಚಾರ್ಜಸ್ ಆರ್ ಪಾಸಿಟಿವ್? ಇದರಲ್ಲಿ ಯಾವ ಚಾರ್ಜಸ್ ಪಾಸಿಟಿವ್ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ನಮಗೆ ಗೊತ್ತು, ಪಾಸಿಟಿವ್ ಚಾರ್ಜ್ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆಗೆ ಹೋಗ್ತವೆ, ರೈಟ್? ಸೊ ಯಾವ್ಯಾವ ಚಾರ್ಜ್ ನಿಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದಾವೆ ಅಂತ ನೋಡ್ಬೇಕು ನಾವಿಲ್ಲಿ. ಎ ನಿಂದ ನೋಡಿ ಎಲ್ಲಾನು ಹೊರಗಡೆಗೆ ಹೋಗ್ತಾ ಇದೆ, ಹೌದಾ? ಎ ನಿಂದ ಎಲ್ಲ ಹೊರಗಡೆನೆ ಹೋಗ್ತಾ ಇದೆ. ಸೊ ಎ ಏನಾಗ್ಬೇಕಾಯ್ತು? ಪಾಸಿಟಿವ್ ಚಾರ್ಜ್ ಆಗ್ಬೇಕಾಯ್ತು. ಎ ಅಂತೂ ಪಾಸಿಟಿವ್ ಪಕ್ಕ. ಬಿ ನೋಡಿ, ಬಿ ಇರೋ ಕಡೆಗೆ ಎಲ್ಲ ಪಾಸಿಟಿವ್ ಚಾರ್ಜಸ್ ಒಳಗಡೆಗೆ ಬರ್ತಾ ಇದೆ ಅಲ್ವಾ? ಸೊ ಬಿ ನೆಗೆಟಿವ್ ಆಗ್ಬೇಕಾಯ್ತು. ಸೊ ಬಿ ಪಾಸಿಟಿವ್ ಅಲ್ಲ. ಸಿ ನೋಡಿ, ಸಿ ನಿಂದ ಎಲ್ಲ ಚಾರ್ಜ್ ಎಲ್ಲ ಫೀಲ್ಡ್ ಲೈನ್ಸ್ ಹೊರಗಡೆಗೆ ಹೋಗ್ತಾ ಇದೆ. ಸೊ ಸಿ ಕೂಡ ಪಾಸಿಟಿವ್ ಆಗ್ಬೇಕಾಯ್ತು. ಯಾವ್ಯಾವ್ದು ಪಾಸಿಟಿವ್? ಎ ಮತ್ತೆ ಸಿ ಪಾಸಿಟಿವ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಬನ್ನಿ, ಅ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ಇಸ್ ಬಾಟ್ ನಿಯರ್ ಎನ್ ಐಸೋಲೇಟೆಡ್ ಕಂಡಕ್ಟಿಂಗ್ ಸ್ಪಿಯರ್. ಒಂದು ಸ್ಪಿಯರ್ ಇದೆ, ಎಲ್ಲ ಆಪ್ಷನ್ ನಲ್ಲೂ ಒಂದೊಂದು ಸ್ಪಿಯರ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಪಾಸಿಟಿವ್ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಅವ್ರು ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ದ ಇಲೆಕ್ಟ್ರಿಕ್ ಫೀಲ್ಡ್ ಈಸ್ ಬೆಸ್ಟ್ ಗಿವನ್ ಬೈ. ಯಾವ್ದ್ರಲ್ಲಿ ಕರೆಕ್ಟ್ ಆಗಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಬಿಡಿಸಿದ್ದಾರೆ ಅಂತ ಅವ್ರು ಕೇಳ್ತಾ ಇದಾರೆ. ಓಕೆನಾ? ಆಪ್ಷನ್ ಎಲ್ಲ ನೋಡ್ತಾ ಹೋಗುವ, ಎಲ್ಲ ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಹೋಗುವ, ಆಯ್ತಾ? ಸೊ ಆಪ್ಷನ್ ಡಿ ಮೊದಲು ನೋಡಿ, ಲಾಸ್ಟ್ ಆಪ್ಷನ್ ನೋಡಿ, ಲಾಸ್ಟ್ ಇರೋದು ಇದನ್ನು ನೋಡಿ. ಇದರಲ್ಲಿ ಕ್ಯೂ ನಿಂದ ಏನಾಗಬೇಕು? ಚಾರ್ಜಸ್ ಹೊರಗಡೆಗೆ ಹೋಗ್ಬೇಕು. ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಚಾರ್ಜಸ್ ಹೊರಗಡೆ ಹೋಗೋ ರೀತಿ ಏನೋ ತೋರಿಸಿದ್ದಾರೆ. ಬಟ್ ರೈಟ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಕ್ಯೂ ಇರೋ ಕಡೆಗೆ ಚಾರ್ಜಸ್ ಒಳಗಡೆ ಬರ್ತಾ ಇದೆ ಅಂತ ತೋರಿಸಿದ್ದಾರೆ. ಇಸ್ ಇಟ್ ರೈಟ್? ಇಲ್ಲ. ಸೊ ಈ ಆಪ್ಷನ್ ಅಂತೂ ಅಲ್ವೇ ಅಲ್ಲ. ನೆಕ್ಸ್ಟ್ ನೋಡಿ, ಮೂರನೇದ್ ನೋಡಿ. ಮೂರನೇದ್ರಲ್ಲಿ ಏನೋ ಒಂದು ತಪ್ಪಿದೆ. ಏನ್ ದೋಷ ಇದೆ ನೀವು ಕರೆಕ್ಟ್ ಆಗಿ ಹೇಳಿ ನೋಡುವ. ನಾವೊಂದು ಹೇಳಿದ್ದೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇರ್ಬೇಕಾದ್ರೆ ಚಾರ್ಜಸ್ ಯಾವತ್ತು 90 ಡಿಗ್ರಿಲಿ ಎಂಟರ್ ಆಗುತ್ತೆ ಮತ್ತು 90 ಡಿಗ್ರಿಲಿ ಎಕ್ಸಿಟ್ ಆಗುತ್ತೆ ಅಂತ. ಸೊ ಆಪ್ಷನ್ ಸಿ ನಲ್ಲಿ ಮೂರನೇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಮೂರನೇದ್ರಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಓಕೆನಾ? ಈ ರೀತಿಯಾಗಿ ಕೊಟ್ಟಿದ್ದಾರೆ, ರೈಟ್? ಈ ರೀತಿಯಾಗೆಲ್ಲ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಂತೂ ಹೆಂಗಿರಕ್ ಸಾಧ್ಯ ಗುರು? ಈ ರೀತಿಯಾಗಿ ಹೆಂಗಿರಕ್ ಸಾಧ್ಯ? ಇಲ್ಲಿ ನೋಡಿ, ಎಂಟರ್ ಎಷ್ಟು ಡಿಗ್ರಿ ಆಂಗಲ್ ಎಂಟ್ ಆಗ್ತಾ ಇದೆ? ಈಸ್ ಇಟ್ 90 ಡಿಗ್ರಿ? ಈಸ್ ಇಟ್ 90 ಡಿಗ್ರಿ? ನಿಮ್ಗೆ ಕರ್ವ್ಡ್ ಸರ್ಫೇಸ್ ಇದ್ದಾಗ ಅಲ್ಲಿ ಆಂಗಲ್ ಗೊತ್ತಾಗಲ್ಲ ಅಂತಂದ್ರೆ ಸುಮ್ಮನೆ ಒಂದು ಟ್ಯಾಂಜೆಂಟ್ ಹೇಳ್ಕೊಳ್ಳಿ. ಓಕೆ, ಟ್ಯಾಂಜೆಂಟ್ ಹೇಳ್ಕೊಳ್ಳಿ. ಇವಾಗ ಹೇಳಿ ನಿಮಗೆ, ಈಸ್ ಇಟ್ 90 ಡಿಗ್ರಿ? ಅಲ್ಲ ತಾನೆ? ಸೊ ಆಪ್ಷನ್ ಸಿ ನಲ್ಲಿರೋದು, ಮೂರನೇದ್ರಲ್ಲಿರೋದು ಅಂತೂ ಆಗೋಕ್ ಸಾಧ್ಯ ಇಲ್ಲ. ಯಾಕೆ? ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನ ಎಂಟರ್ ಆಗ್ಬೇಕಾದ್ರೆ ಯಾವತ್ತು 90 ಡಿಗ್ರಿಲಿ ಎಂಟರ್ ಆಗಬೇಕು, 90 ಡಿಗ್ರಿಲಿ ಎಕ್ಸಿಟ್ ಆಗ್ಬೇಕು, ಹೌದಾ? ಸೊ ಇಲ್ಲಿ 90 ಡಿಗ್ರಿಲಿ ಎಂಟರ್ ಆಗ್ತಾ ಇಲ್ಲ, 90 ಡಿಗ್ರಿಲಿ ಎಕ್ಸಿಟ್ ಆಗ್ತಾ ಇಲ್ಲ. ಎರಡನೇ ಆಪ್ಷನ್ ನೋಡಿ, ಎರಡನೇ ಆಪ್ಷನ್ ನಲ್ಲಿ ಕ್ಯೂ ನಿಂದ ಚಾರ್ಜ್ ಹೊರಗಡೆ ಹೋಗಿದೆ, ಹೌದಾ? ಕ್ಯೂ ನಿಂದ ಚಾರ್ಜಸ್ ಹೊರಗಡೆ ಹೋಗಿದೆ, ಎಲ್ಲ ಕಡೆನೂ ಚಾರ್ಜಸ್ ಹೊರಗಡೆ ಹೋಗಿದೆ. ಎಂಟರ್ ಆಗ್ಬೇಕಾದ್ರೂ ಇದು 90 ಡಿಗ್ರಿನಲ್ಲೇ ಎಂಟರ್ ಆಗ್ತಾ ಇದೆ, ಎಲ್ಲಾನು 90 ಡಿಗ್ರಿನಲ್ಲೇ ಎಂಟರ್ ಆಗ್ತಾ ಇದೆ. ಓಕೆ, ನೀವು ಕರೆಕ್ಟ್ ಆಗಿ ಸ್ವಲ್ಪ ಝೂಮ್ ಗಿಮ್ ಹಾಕಿ ನೋಡಿದ್ರೆ ಗೊತ್ತಾಗತ್ತೆ. ಓಕೆನಾ? ಎಲ್ಲಾನು 90 ಡಿಗ್ರಿಲೇ ಎಂಟರ್ ಆಗ್ತಿದೆ ನೋಡಿ, ಕರೆಕ್ಟ್ ಆಗಿ ನೋಡಿ, ಎಲ್ಲ 90 ಡಿಗ್ರಿಲೇ ಎಂಟರ್ ಆಗ್ತಾ ಇದೆ. ಹೋಗ್ಬೇಕಾದ್ರೂ ಎಲ್ಲ 90 ಡಿಗ್ರಿಲೇ ಆಗ್ತಾ ಇದೆ. ಬಟ್ ಹಾಗಾದ್ರೆ ಪ್ರಾಬ್ಲಮ್ ಏನಲ್ಲಿ? ಪ್ರಾಬ್ಲಮ್ ಏನಂತಂದ್ರೆ, ಕ್ಯೂ ನಿಂದ ಚಾರ್ಜ್ ಬರೀ ಹೊರಗಡೆ ಹೋಗ್ಬೇಕಾಗಿತ್ತು, ಹೌದಾ? ಕ್ಯೂ ನಿಂದಂತೂ ಚಾರ್ಜ್ ಒಳಗಡೆ ಹೋಗಿದೆ. ಇಲ್ಲಿ ಏನ್ ಮ್ಯಾಜಿಕ್ ಆಯ್ತು? ಹೊರಗಡೆನೆ ಹೋಗ್ಬೇಕಾಗಿತ್ತು ತಾನೆ ಚಾರ್ಜಸ್.
ಬಟ್ ಇಲ್ಲಿ ಏನ್ ಜಾದು ಮಾಡಿದ್ರ, ಇಲ್ಲಿ ಯಾಕೆ ಇದು ಒಳಗಡೆ ಬರ್ತಾ ಇದೆ, ಸ್ಪಿಯರ್ ಒಳಗಡೆ ಯಾಕೆ ಬರ್ತಾ ಇದೆ? ಇರೋದು ಬರೇ ಒಂದ್ ಪಾಸಿಟಿವ್ ಚಾರ್ಜ್ ಇದೆ, ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಒಂದ್ ಪಾಸಿಟಿವ್ ಚಾರ್ಜ್ ಅಷ್ಟೇ ಇದೆ ಅಂತ ಕೊಟ್ಟಿದ್ದಾರೆ. ಬಟ್ ಮತ್ತೆ ಇದು ಎಲ್ಲಿಂದ ಒಳಗಡೆ ಬರ್ತಾ ಇದೆ? ಇದು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಹೋಗಿದೆ ಅಂದ್ಮೇಲೆ ಇದೇ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿಂದ ಹೊರಗಡೆ ಹೋಗ್ಬಾರ್ದಾ? ಇದೇ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿಂದ ಹೊರಗಡೆಗೆ ಹೋಗಬೇಕಾಗಿತ್ತು, ರೈಟಾ? ಇದೇ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದರಿಂದ ಹೊರಗಡೆ ಹೋಗ್ಬೇಕಾಗಿತ್ತು. ಬಟ್ ಇಲ್ಲೇನ್ ತೋರಿಸಿದ್ದಾರೆ, ಒಳಗಡೆ ಬರ್ತಾ ಇರೋ ರೀತಿಯಲ್ಲಿ ತೋರಿಸಿದ್ದಾರೆ. ಸೊ ಆಪ್ಷನ್ ಬಿ ಅಂದ್ರೆ ಎರಡನೇ ಆಪ್ಷನ್ ಕೂಡ ತಪ್ಪು. ಕರೆಕ್ಟ್ ಆಗಿರೋ ಆಪ್ಷನ್ ಮೇಲಿದೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಸೊ ಆಪ್ಷನ್ ಏನಾಗ್ಬೇಕಾಯ್ತು ಇಲ್ಲಿ? ಯಾವ್ದು ಕರೆಕ್ಟ್ ಯಾವ್ದಿದೆ ಇಲ್ಲಿ? ಫಿಗರ್ 1 ಕರೆಕ್ಟ್ ಇದೆ. ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್. ನೆಕ್ಸ್ಟ್ ಬನ್ನಿ. ಅ ಮೆಟಾಲಿಕ್ ಸಾಲಿಡ್ ಸ್ಪಿಯರ್ ಇಸ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಒಂದು ಮೆಟಾಲಿಕ್ ಸ್ಪಿಯರ್ ಅನ್ನ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಒಳಗಡೆ ಇಟ್ಟಿದಾರಂತೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಹೇಳಿಲ್ಲ ಅಲ್ವಾ, ಈಗ ಹೇಳ್ಬಿಡ್ತೀನಿ ನಿಮ್ಗೆ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಆ ಇಲೆಕ್ಟ್ರಿಕ್ ಫೀಲ್ಡ್ ನ ಒಳಗಡೆ, ಈಗ ಸಪೋಸ್ ಇದು ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಿಳ್ಕೊಳ್ಳಿ. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೂಲಕ ಯಾವ ರೀತಿ ಬಿಡಿಸ್ತೀವಪ್ಪ ಅಂತಂದ್ರೆ, ಪ್ಯಾರಲಲ್ ಲೈನ್ಸ್ ಬಿಡಿಸ್ತೀವಿ, ಮತ್ತೆ ಅವುಗಳ ನಡುವೆ ಡಿಸ್ಟೆನ್ಸ್ ಅಷ್ಟೇ ಇರೋ ರೀತಿಲಿ ಬಿಡಿಸ್ತೀವಿ. ಈ ರೀತಿ ಬಿಡಿಸಿದ್ರೆ ಏನರ್ಥ? ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಅರ್ಥ. ಹೆಸರೇ ಹೇಳುತ್ತೆ, ಇಟ್ಸ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಅಂತಂದ್ರೆ ಒಂದೇ ತರ ಇರೋದು. ಇಲೆಕ್ಟ್ರಿಕ್ ಫೀಲ್ಡ್ ಹೆಂಗಿರ್ಬೇಕು? ಇಲ್ಲಿ ಒಂದೇ ತರ ಇರಬೇಕು. ಇಲ್ಲಿ ಏನೋ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ. ಇಲ್ಲಿ ಏನ್ ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಅಷ್ಟೇ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಕೂಡ ಇರುತ್ತೆ, ಅಷ್ಟೇ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಕೂಡ ಇರುತ್ತೆ, ಅಷ್ಟೇ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಕೂಡ ಇರುತ್ತೆ, ಅಷ್ಟೇ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲೂ ಇರುತ್ತೆ, ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲೂ ಇರುತ್ತೆ. ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತಂದ್ರೆ ಅಲ್ಲಿ ಇರುವಂತಹ ಪ್ರತಿ ಪಾಯಿಂಟ್ಸ್ ನಲ್ಲಿಯೂ ಕೂಡ ಇಲೆಕ್ಟ್ರಿಕ್ ಫೀಲ್ಡ್ ನ ಸ್ಟ್ರೆಂತ್ ಏನಿದೆಯೋ, ಇಲೆಕ್ಟ್ರಿಕ್ ಫೀಲ್ಡ್ ನ ಇಂಟೆನ್ಸಿಟಿ ಏನಿದೆಯೋ ಅದು ಸೇಮ್ ಆಗಿ ಇರುತ್ತೆ. ಓಕೆನಾ, ಅದಕ್ಕಾಗಿ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು. ಯೂನಿಫಾರ್ಮ್ ಅಂತಂದ್ರೆ ಸೇಮ್ ಒಂದೇ ತರ ಇರೋದು ಅಂತ ಅರ್ಥ. ಆ ರೀತಿ ಒಂದು ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಇದೆ. ಆ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಒಂದು ಸ್ಪಿಯರ್ ಅನ್ನ ತಂದಿಟ್ಟಿದ್ದಾರೆ, ಒಂದು ಗೋಳವನ್ನ ತಂದಿಟ್ಟಿದ್ದಾರೆ. ಸೊ ಈಗ ಅಲ್ಲ ಗೋಳದಲ್ಲಿ ಒಂದು ಸುಮಾರು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಿಟ್ಟಿದ್ದಾರೆ. ಒಂದನೇದು ಇದು ಒಂದಿದೆ, ಇದು ಒಂದಿದೆ, ಅದೇ ರೀತಿ ಒಂದು 4 ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಅದ್ರ ಒಳಗಡೆ ಬಿಡಿಸ್ಕೊಂಡಿದ್ದಾರೆ. ಇದರಲ್ಲಿ ಯಾವ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಕರೆಕ್ಟ್ ಆಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮೊದಲನೇದು ನೋಡಿ, ಮೊದಲನೇದನ್ನ ನೀವು ಜೂಮ್ ಮಾಡಿ ನೋಡಿ, ಎಷ್ಟು ಡಿಗ್ರಿಲಿ ಎಂಟರ್ ಆಗ್ತಾ ಇದೆ? ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಒಂದು ಮೆಟಾಲಿಕ್ ಸ್ಪಿಯರ್ ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಮೆಟಾಲಿಕ್ ಸ್ಪಿಯರ್ ನ ಹೊರಗಡೆ ಇರೋ ಸರ್ಫೇಸ್ ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಹೌದ್ ತಾನೆ? ಸೊ ಆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಗೆ ಯಾವ ರೀತಿ ಎಂಟರ್ ಆಗ್ತಾ ಇದೆ ನೋಡಿ, ಇದು 90 ಡಿಗ್ರಿಲಿ ಎಂಟರ್ ಆಗ್ತಾ ಇದೆಯಾ? ಇಲ್ಲ ತಾನೆ? ಸೊ ಆಪ್ಷನ್ 1 ಅಂತೂ ಕರೆಕ್ಟ್ ಆಗೋಕ್ ಚಾನ್ಸ್ ಇಲ್ಲ. ಆಪ್ಷನ್ 2 ನೋಡಿ, ಒಂದು ಮೆಟಾಲಿಕ್ ಸ್ಪಿಯರ್ ಅಂತಂದ್ರೆ ಅದರ ಒಳಗಡೆಗೆ ಯಾವುದೇ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಂಟರ್ ಆಗೋಕ್ ಸಾಧ್ಯನೇ ಇಲ್ಲ. ಓಕೆನಾ, ಮೆಟಾಲಿಕ್ ಸ್ಪಿಯರ್ ಒಳಗಡೆ ಇಲೆಕ್ಟ್ರಿಕ್ ಫೀಲ್ಡ್ ಎಂಟರ್ ಆಗೋಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ 2 ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಂಟರ್ ಆಗ್ತಾ ಇರೋ ರೀತಿಲಿ ಬಿಡ್ತಿದ್ದಾರೆ. ಸೊ ಆಪ್ಷನ್ 2 ಇಲ್ಲಿ ರಾಂಗ್ ಆಗ್ಬೇಕಾಯ್ತು. ಮೂರನೇ ಆಪ್ಷನ್ ನೋಡಿ, ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಎಂಟರ್ ಆಗೋ ರೀತಿ ಬಿಡಿಸಿದ್ದಾರೆ. ಸೊ ಆಪ್ಷನ್ 3 ಕೂಡ ರಾಂಗ್ ಆಗ್ಬೇಕಾಯ್ತು. ಇವಾಗ ಜಸ್ಟ್ ನೋಡಿದ್ವಿ, ಆಪ್ಷನ್ 1 ಕೂಡ ರಾಂಗ್, ಆಪ್ಷನ್ 2 ಕೂಡ ರಾಂಗ್, ಆಪ್ಷನ್ 3 ಕೂಡ ರಾಂಗ್. ನಾಲ್ಕನೇದ್ ನೋಡಿ, 4ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆಗಂತೂ ಇಲ್ಲ. ಸೊ 4ನೇದ್ರಲ್ಲಿ ಈ ವಿಷಯ ಕರೆಕ್ಟ್ ಇದೆ. ಎಂಟರ್ ಆಗ್ಬೇಕಾದ್ರೆ 90 ಡಿಗ್ರಿಲಿ ಎಂಟರ್ ಆಗ್ತಾ ಇದೆಯಾ? ಕರೆಕ್ಟ್ ಆಗಿ ಜೂಮ್ ಮಾಡಿ ನೋಡಿ, ಹೌದು 90 ಡಿಗ್ರಿಲಿ ಎಂಟರ್ ಆಗ್ತಾ ಇದೆ. ಸೊ ಎಕ್ಸಿಟ್ ಆಗ್ಬೇಕಾದ್ರೂ 90 ಡಿಗ್ರಿಲಿ ಆಗ್ತಾ ಇದೆಯಾ? ಹೌದು, ಎಕ್ಸಿಟ್ ಆಗ್ಬೇಕಾದ್ರೂ 90 ಡಿಗ್ರಿಲಿ ಎಕ್ಸಿಟ್ ಆಗ್ತಾ ಇದೆ. ಸೊ 4ನೇದು ಏನಿದೆಯೋ ಇದು ಕರೆಕ್ಟ್ ಇದೆ. ಓಕೆನಾ, ಎಲ್ಲ ನಮ್ಮ ಕಂಡೀಷನ್ಸ್ ಏನೇನು ರೂಲ್ಸ್ ಬರ್ದಿದ್ನಲ್ವಾ ಆ ರೂಲ್ಸ್ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಒಂದು ರೂಲ್ ಹೇಳಿರಲಾಗಿದೆ, ಈ ಮೆಟಾಲಿಕ್ ಸ್ಪಿಯರ್ ಒಳಗಡೆಗೆಲ್ಲ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಹೋಗೋದಿಲ್ಲ. ಓಕೆ, ಇಲ್ಲಿ ಬರುತ್ತೆ, ಮೆಟಾಲಿಕ್ ಸ್ಪಿಯರ್ ಒಳಗಡೆ ಡಿಸಪಿಯರ್ ಆಗುತ್ತೆ, ಮತ್ತೆ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಓಕೆನಾ, ಓಕೆ. ನೆಕ್ಸ್ಟ್ ಬನ್ನಿ, 9ನೇ ಕ್ವಶನ್. ದ ಲೈನ್ಸ್ ಆಫ್ ಫೋರ್ಸ್ ಆಫ್ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು 2 ಚಾರ್ಜಸ್, ಒಂದು ಕ್ಯೂ ಚಾರ್ಜ್ ಇದೆ, ಸ್ಮಾಲ್ ಕ್ಯೂ ಇದೆ, ಇನ್ನೊಂದು ಕ್ಯಾಪಿಟಲ್ ಕ್ಯೂ ಇದೆ. ಓಕೆನಾ, ಆರ್ ಸ್ಕೆಚ್ಡ್ ಇನ್ ದ ಫಿಗರ್, ಸ್ಟೇಟ್ ಇಫ್ ಅಂತ ಕೇಳ್ತಾರೆ. ಇದ್ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ, ಮತ್ತೇನು ಅಲ್ಲ. ಈಗ ಇಲ್ಲಿ ನೋಡಿ, ಯಾವ್ದ್ರಿಂದ ಕ್ಯೂ ಈ ಚಾರ್ಜ್ ಇಂದ ಜಾಸ್ತಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದೆಯೋ, ಈ ಚಾರ್ಜ್ ಇಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆಯೋ, ಯಾವ್ದಕ್ಕೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆ, ಇದಕ್ಕೆ ಜಾಸ್ತಿ ಇದೆ, ಇದಕ್ಕೆ ಜಾಸ್ತಿ ಇದೆಯೋ? ಸ್ಮಾಲ್ ಕ್ಯೂಗೆ ಜಾಸ್ತಿ ಇದೆ, ಹೌದಾ? ಸೊ ಸ್ಮಾಲ್ ಕ್ಯೂ ಅನ್ನೋದು ದೊಡ್ಡ ಚಾರ್ಜ್ ಆಗಿರ್ಬೇಕಾಗಿತ್ತು. ನಾವು ಆವಾಗ ಬಿಡಿಸ್ಕೊಂಡಿದ್ವಿ, ಹೌದ್ ತಾನೆ? ಒಂದು ಚಾರ್ಜ್ ಇದೆ, ಇಲ್ಲಿ ಕ್ಯೂ ಇದೆ ಅಂತಂದ್ರೆ ಇದಕ್ಕೆ ನಾನು 4 ಫೀಲ್ಡ್ ಲೈನ್ಸ್ ಅನ್ನ ಬಿಡಿಸಿದೆ ಅಂತಂದ್ರೆ 2 ಕ್ಯೂಗೆ ನಾನು 8 ಫೀಲ್ಡ್ ಲೈನ್ಸ್ ಅನ್ನ ಬಿಡಿಸ್ಬೇಕು, ಹೌದ್ ತಾನೆ? 2 ಕ್ಯೂಗೆ ಎಷ್ಟು ಬಿಡಿಸ್ಬೇಕು? 8 ಫೀಲ್ಡ್ ಲೈನ್ಸ್ ಅನ್ನ ಬಿಡಿಸ್ಬೇಕು. ಅದೇ ರೀತಿಲಿ ಅಂದ್ರೆ ಏನರ್ಥ? ಕಮ್ಮಿ ಚಾರ್ಜ್ ಕಮ್ಮಿ ಇದ್ರೆ ಅದಕ್ಕೆ ಅದರಿಂದ ಹೊರಗಡೆ ಹೋಗ್ತಾ ಇರುವಂತ ಫೀಲ್ಡ್ ಲೈನ್ಸ್ ಕಡಿಮೆ ಅಂತ ಅರ್ಥ. ಚಾರ್ಜ್ ಜಾಸ್ತಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತ ಫೀಲ್ಡ್ ಲೈನ್ಸ್ ಜಾಸ್ತಿ ಇರುತ್ತೆ ಅಂತ ಅರ್ಥ.
ಸೊ ಇಲ್ಲಿ ಯಾವ್ದ್ರ ಚಾರ್ಜ್ ಜಾಸ್ತಿ ಇರ್ಬೇಕಾಯ್ತು, ಸ್ಮಾಲ್ ಕ್ಯೂ ದ ಚಾರ್ಜ್ ಆಬ್ವಿಯಸ್ಲಿ ಜಾಸ್ತಿ ಇರ್ಬೇಕಾಯ್ತು. ಓಕೆನಾ. ಸೊ ಈ ಸ್ಮಾಲ್ ಕ್ಯೂ ಅನ್ನೋದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್, ಅದರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದೆಯಾ ಒಳಗಡೆ ಬರ್ತಾ ಇದೆಯಾ? ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದೆ. ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೋಡಿ, ಎಲ್ಲವನ್ನು ನೋಡಿ, ಎಲ್ಲವೂ ಹೊರಗಡೆ ಹೋಗ್ತಾ ಇದೆ. ಸೊ ಸ್ಮಾಲ್ ಕ್ಯೂ ಅನ್ನುವಂಥದ್ದು ಪಾಸಿಟಿವ್ ಚಾರ್ಜ್ ಮತ್ತೆ ದೊಡ್ಡ ಚಾರ್ಜ್, ಹೌದಾ? ಸೊ ಆ ರೀತಿ ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ. ಸ್ಮಾಲ್ ಕ್ಯೂ ಇಸ್ ಪಾಸಿಟಿವ್ ಅಂಡ್ ಇಟ್ ಇಸ್ ಬಿಗ್ಗರ್ ಅಂತ. ನೆಕ್ಸ್ಟ್ ಕ್ವೆಶನ್ ನೋಡಿ 10ನೇದು. ಇಲ್ಲಿ ಏನ್ ಕೇಳ್ತಾ ಇದಾರಪ್ಪ ಅಂತಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ, ಈ ರೀತಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಎ ಅನ್ನುವಂತ ಒಂದು ಪಾಯಿಂಟ್ ಇದೆ, ಬಿ ಅನ್ನುವಂತ ಪಾಯಿಂಟ್ ಇದೆ. ಓಕೆನಾ, ಅವೆರಡರ ನಡುವಿನ ಡಿಸ್ಟೆನ್ಸ್ ಆರ್ ಇದೆ ಅಂತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಳಗಿರೋ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಯಾವ್ದು ಕರೆಕ್ಟ್ ಆಗ್ಬೇಕಾಯ್ತು? ಈಗ ನೋಡ್ರು ಎ ಪಾಯಿಂಟ್, ನೋಡ್ರು ಎ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ನೋಡಿ. ಎ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಹತ್ತತ್ರ ಇದಾವೆ, ಬಿ ಪಾಯಿಂಟ್ ನಲ್ಲಿ ದೂರ ದೂರ ಇದಾವೆ, ಹೌದಾನೆ? ಸೊ ಬಿ ಪಾಯಿಂಟ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇರ್ಬೇಕಾಯ್ತು, ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರ್ಬೇಕಾಯ್ತು, ಹೆಚ್ಚಿರ್ಬೇಕಾಯ್ತು. ಸೊ ಎ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ಬಿ ನಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಕಮ್ಮಿ ಇರುತ್ತೆ. ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಬನ್ನಿ, ಅ ಚಾರ್ಜ್ ಕ್ಯೂ ಇಸ್ ಫಿಕ್ಸ್ಡ್ ಎಟ್ ಡಿಸ್ಟೆನ್ಸ್ ಡಿ. ಒಂದು ಚಾರ್ಜ್ ಪ್ಲಸ್ ಕ್ಯೂ ಅನ್ನುವಂಥದ್ದಿದೆ. ಇದೊಂದು ಮೆಟಲ್ ಇದೆ. ಓಕೆನಾ, ಇದೊಂದು ಮೆಟಲ್ ಪ್ಲೇಟ್, ಇದೊಂದು ಮೆಟಲ್ ಪ್ಲೇಟ್, ಇಲ್ಲಿ ಒಂದು ಚಾರ್ಜ್ ಇದೆ. ಓಕೆನಾ, ಹಾಗಾದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಡಿ ನೋಡಿ. ಆಪ್ಷನ್ ಡಿ ನಲ್ಲಿ ಇಲ್ಲಿ ನೋಡಿ, ನೀವು ಈ ಪಾಯಿಂಟ್ಸ್ ನೋಡಿ, ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ನೋಡಿ, ಶಾರ್ಪ್ ಕಟ್ ಅನ್ನ ತಗೊಂಡಿದೆ. ಇಲೆಕ್ಟ್ರಿಕ್ ಫೀಲ್ಡ್ಸ್ ಲೈನ್ಸ್ ಯಾವತ್ತು ಈ ರೀತಿಯಾಗಿ ಶಾರ್ಪ್ ಕಟ್ ಹೊಡೆಯೋದಕ್ಕೆ ಸಾಧ್ಯನಾ? ಇಲ್ಲ. ಸೊ ಆಪ್ಷನ್ ಡಿ ಇಲ್ಲಿ ರಾಂಗ್ ಆಗ್ಬೇಕಾಯ್ತು. ಆಪ್ಷನ್ ಸಿ ನಲ್ಲಿ ನೋಡಿ, ಎಂಟರ್ ಆಗ್ಬೇಕಾದ್ರೆ ಎಷ್ಟು ಡಿಗ್ರಿಲಿ ಎಂಟರ್ ಆಗ್ತಾ ಇದೆ? ಇಸ್ ಇಟ್ 90 ಡಿಗ್ರಿ? ಅಲ್ಲ ತಾನೆ? ಸೊ ಆಪ್ಷನ್ ಸಿ ಕೂಡ ಅಲ್ಲ. ಆಪ್ಷನ್ ಬಿ ನೋಡಿ. ಆಪ್ಷನ್ ಬಿ ನಲ್ಲಿ ಮಜಾ ಕೊಟ್ಟಿದ್ದಾರೆ. ಒಂದು ಪಾಸಿಟಿವ್ ಚಾರ್ಜ್ ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತು ಅದರಿಂದ ಹೊರಗಡೆಗೆ ಹೋಗ್ಬೇಕು, ಹೌದಾ? ಇಲ್ಲಿ ಒಂದ್ ಸ್ವಲ್ಪ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆಗೇನೋ ಹೋಗ್ತಾ ಇದೆ, ಬಟ್ ಸುಮಾರು ಒಳಗಡೆಗೂ ಬರ್ತಾ ಇದೆ ಅಂತ ತೋರಿಸಿದ್ದಾರೆ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆಗ್ಬೇಕಾಯ್ತು. ಕರೆಕ್ಟ್ ಆಗಿ ಕೊಟ್ಟಿರೋದಲ್ಲಿ ಆಪ್ಷನ್ ಎ ನಲ್ಲಿ. ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.